ವೆಲ್ಕಮ್ ಟು ಇನ್ಸ್ಟಾ ಕೇಸ್ ಮೈನ್ಸ್ ಆನ್ಸರ್ ರೈಟಿಂಗ್ ಚಾಲೆಂಜ್. ಒಂದು 70 ಡೇಸ್ ಚಾಲೆಂಜ್ ಇದು. ಸೊ ಪ್ರತಿದಿನ ಇನ್ಸ್ಟಾ ಕೇಸ್ ವತಿಯಿಂದ ನಮ್ಮ ಫ್ಯಾಕಲ್ಟಿ ಟೀಮ್ಸು ನಿಮ್ಮ ಜೊತೆಗೆ ಡೈಲಿ ಒಂದು ಆನ್ಸರ್ ರೈಟಿಂಗನ್ನು ಡಿಸ್ಕಸ್ ಮಾಡುವಂಥ ಒಂದು ವಿಶೇಷವಾದ ಇನಿಷಿಯೇಟಿವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ನನ್ನ ಸಬ್ಜೆಕ್ಟು ಎನ್ವಿರಾನ್ಮೆಂಟ್ ಇಕಾಲಜಿ ಸಬ್ಜೆಕ್ಟಲ್ಲಿ ಇದು 4ನೇ ದಿನ. ಓಕೆ, ಸೊ ಅದಕ್ಕೆ ಈ ಒಂದು ಪ್ರತಿದಿನ ಒಂದು ಕ್ವಶನ್ ಜೊತೆ ಹೇಗೆ ಬರ್ತೀನೋ ಇವತ್ತಿಗೂ ಕೂಡ ಒಂದು ಕ್ವಶನ್ ಜೊತೆಗೆ ಬರ್ತಾ ಇದ್ದೀನಿ. ಸೊ ಇವತ್ತಿನ ಕ್ವಶನ್ನು ಪೊಲ್ಯೂಷನ್ಗೆ ಸಂಬಂಧಪಟ್ಟಿದ್ದು. ಸೊ ಕಳೆದ ಕ್ಲಾಸಸ್ಸಲ್ಲಿ ನಾವು ವೆಟ್ಲ್ಯಾಂಡ್ಸ್ ಬಗ್ಗೆ ಮಾತಾಡಿದ್ವಿ, ಮ್ಯಾಂಗ್ರೂವ್ಸ್ ಬಗ್ಗೆ ಮಾತಾಡಿದ್ವಿ, ಕೋರಲ್ಸ್ ಬಗ್ಗೆ ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಇವತ್ತು ಪೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಗೊತ್ತಿದೆ ಏರ್ ಪೊಲ್ಯೂಷನ್. ಓಕೆ, ಸೊ ಏರ್ ಪೊಲ್ಯೂಷನ್ ತುಂಬ ಟ್ರೆಂಡಿಂಗಲ್ಲಿದೆ. ಓಕೆ, ಸೊ ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿದೆ. ಓಕೆ, ಸೊ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತ. ಓಕೆ, ಸೊ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತ ಬೈ ಐ ಕ್ಯೂ ಏರ್ ಎನ್ನುವಂಥ ಸಂಸ್ಥೆ ಈ ವಿಶ್ವ ವಾಯು ಗುಣಮಟ್ಟ ವರದಿಯನ್ನು ಪ್ರಕಟ ಮಾಡಿತು. ಓಕೆ, ಸೊ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ದ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ಇಸ್ ಬಾಂಗ್ಲಾದೇಶ್. ಓಕೆ, ಸೊ ಬಾಂಗ್ಲಾದೇಶ್ 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ತುಂಬ ಕನ್ಸರ್ನ್ ಇರೋಂಥ ವಿಚಾರ. ಆ್ಯಂಡ್ ಇನ್ನೊಂದು ಶಾಕಿಂಗ್ ಸುದ್ದಿ ಕೊಡಬೇಕು ಅಂತಂದರೆ, ಜಗತ್ತಿನ ಟಾಪ್ 50 ಸಿಟೀಸ್ಗಳನ್ನು ತಗೊಂಡ್ರೆ 42 ಸಿಟೀಸ್ ಭಾರತದಲ್ಲಿದೆ, 42 ನಗರಗಳು ಭಾರತದಲ್ಲಿದೆ. ಓಕೆ, ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ಕಂಟ್ರಿ, ಓಕೆ, ಬೆಗುಸರಾಯ್. ಓಕೆ, ಎಸ್, ಓಕೆ, ಬೆಗುಸರಾಯ್ ಭಾರತದ ಅತ್ಯಂತ ಮಾಲಿನ್ಯಭರಿತ ನಗರ ಬೆಗುಸರಾಯ್. ಲೀಸ್ಟ್ ಪೊಲ್ಯೂಟೆಡ್ ಸಿಟಿ ಈಸ್ ಸಿಲ್ಚಾರ್, ಅಸ್ಸಾಂನಲ್ಲಿ ಬರುತ್ತೆ. ಓಕೆ, ಸಿಲ್ಚಾರ್. ಅಂಡ್ ದ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟಿ ಇನ್ ದ ವರ್ಲ್ಡ್ ಇಸ್ ನ್ಯೂ ಡೆಲ್ಲಿ. ಜಗತ್ತಿನ ಅತ್ಯಂತ ಮಾಲಿನ್ಯಭರಿತ ರಾಜಧಾನಿ ಯಾವುದು ಅಂದರೆ ನ್ಯೂ ಡೆಲ್ಲಿ. ಸೊ ಹಾಗಾಗಿ ಏರ್ ಪೊಲ್ಯೂಷನ್ ಹಸ್ ಬಿಕಮ್ ಎ ಕನ್ಸರ್ನ್ ಫಾರ್ ಇಂಡಿಯಾ. ಓಕೆ, ಸೊ ಏರ್ ಪೊಲ್ಯೂಷನ್ ಹಸ್ ಬಿಕಮ್ ಎ ಕನ್ಸರ್ನ್ ಫಾರ್ ಇಂಡಿಯಾ. ಆ ದೃಷ್ಟಿಕೋನವನ್ನು ಇಟ್ಕೊಂಡು ವಿ ಆರ್ ಟೇಕಿಂಗ್ ದಿಸ್ ಕ್ವಶನ್ ಟುಡೇ. ಓಕೆ, ಎಕ್ಸಾಮೈನ್ ದ ಕಾಸಸ್ ಅಂಡ್ ದ ಎನ್ವೈರನ್ಮೆಂಟಲ್ ಅಂಡ್ ಹೆಲ್ತ್ ಇಂಪ್ಯಾಕ್ಟ್ಸ್ ಆಫ್ ರೈಸಿಂಗ್ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಅಂತ. ಓಕೆ, ಎಸ್, ಭಾರತದಲ್ಲಿ ಹೆಚ್ಚುತ್ತಿರುವಂಥ ವಾಯು ಮಾಲಿನ್ಯ, ಅದಕ್ಕೆ ಕಾರಣಗಳನ್ನು ತಿಳಿಸಿ ಮತ್ತು ಪರಿಸರ ಮತ್ತು ಆರೋಗ್ಯದ ಮೇಲಾಗುವಂಥ ಪ್ರತಿಕೂಲ ಪರಿಣಾಮಗಳನ್ನು ಚರ್ಚಿಸಿ ಅಂತ ಒಂದು ಪ್ರಶ್ನೆ. ಓಕೆ, ಸೊ ಗ್ರೇಟ್. ಓಕೆ, ಈಗ ವಿಲ್ ಟೇಕ್ ದ ಸ್ಟ್ರಕ್ಚರ್ ತೊಗೊಂಬೋಣ. ವಿಲ್ ಟೇಕ್ ಒನ್ ಸ್ಟ್ರಕ್ಚರ್. ಸೊ ಇದನ್ನು ಹೆಂಗೆ ಅಟೆಂಪ್ಟ್ ಮಾಡಬೇಕು, ಇಂಥ ಕ್ವಶನ್ಸನ್ನ ಹೆಂಗೆ ಅಟೆಂಪ್ಟ್ ಮಾಡಬೇಕು. ಫಸ್ಟ್ ಆಬ್ವಿಯಸ್ಲಿ ನೀವು ಇಂಟ್ರೊಡಕ್ಷನ್ ಶುರು ಮಾಡಬೇಕಾದ್ರೆ ಡೆಫಿನೇಷನ್ ಇಂದನೇ ಶುರು ಮಾಡ್ತೀರಿ, ನೋ ಡೌಟ್ ಅಬೌಟ್ ಇಟ್. ಓಕೆ, ನೋ ಡೌಟ್ ಅಬೌಟ್ ಇಟ್. First we'll start with introduction. Okay, first we'll start with introduction. Okay, introduction. Now definition, ವಾಯು ಮಾಲಿನ್ಯದ ಡೆಫಿನೇಷನ್ ಸ್ಟಾರ್ಟ್ ಮಾಡ್ತೇವೆ. ಎರಡನೇದು, ಸೊ ಡೆಫಿನೇಷನ್ ಫಾರ್ ಡೆಫಿನೇಷನ್ ಆದಮೇಲೆ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಬೇಕು. ಓಕೆ, ಸೊ ಏರ್ ಪೊಲ್ಯೂಟೆಂಟ್ಸ್ ನೋಡಿ, ಫಸ್ಟು ವಾಯು ಮಾಲಿನ್ಯದ ವ್ಯಾಖ್ಯಾನ ಡೆಫಿನೇಷನ್, ಅದಾದ ಮೇಲೆ ಪೊಲ್ಯೂಟೆಂಟ್ಸ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಬೇಕು. ಈ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ನೀವು ಅದರ ಕಾಸಸ್, ಓಕೆ, ಆ ಪೊಲ್ಯೂಟೆಂಟ್ಸ್ಗಳು ಎಲ್ಲಿಂದ ಬರ್ತಾ ಇದ್ದಾವೆ, ಸೋರ್ಸಸ್ಗಳ ಬಗ್ಗೆ ಉಲ್ಲೇಖ ಮಾಡಬೇಕು ಮತ್ತು ಅದು ಉಂಟು ಮಾಡುವಂಥ ಇಂಪ್ಯಾಕ್ಟ್. ಓಕೆ, ಇಂಪ್ಯಾಕ್ಟ್, ಸೊ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಮಾತಾಡಬೇಕು ಮತ್ತು ಏರ್ ಪೊಲ್ಯೂಷನ್ ತಡೆಗಟ್ಟುವಂಥ ಕ್ರಮಗಳ ಬಗ್ಗೆ ಮಾತಾಡಬೇಕು. ಓಕೆ, ಪ್ರಿವೆಂಟಿವ್ ಮೆಷರ್ಸ್. ಸೊ ದಿಸ್ ವಿಲ್ ಬಿ ಯುವರ್ ಸ್ಟ್ರಕ್ಚರ್. ಓಕೆ, ಫಸ್ಟು ನಾನೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇನ್ನೊಂದ್ಸತಿ ಹೇಳ್ತೀನಿ. ಡೆಫಿನೇಷನ್ ಬಗ್ಗೆ ಮಾತಾಡಿ, ಮತ್ತು ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಿ. ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟು. ಓಕೆ, ಮಾಲಿನ್ಯಕಾರಕಗಳ ಬಗ್ಗೆ ಮಾತಾಡಲೇಬೇಕು, ಅದಕ್ಕೆ ಸೋರ್ಸಸ್, ಮಾಲಿನ್ಯಕಾರಕಗಳು ಎಲ್ಲಿಂದ ಬಿಡುಗಡೆ ಆಗ್ತಾ ಇದ್ದಾವೆ ಮತ್ತು ಇಂಪ್ಯಾಕ್ಟ್ಸ್ ಆನ್ ಹ್ಯೂಮನ್ ಹೆಲ್ತು ಮತ್ತು ಪ್ರಿವೆಂಟಿವ್ ಮೆಷರ್ಸ್, ತಡೆಗಟ್ಟುವಂಥ ಕ್ರಮಗಳು. ಸೊ ಈ ಆರ್ಡ್ರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಗ್ರೇಟ್. ಈಗ ವಿಲ್ ಕಮ್ ಟು ಏರ್ ಪೊಲ್ಯೂಷನ್. ಓಕೆ, ಯಾ, ಏನು ಹೇಳ್ತೀರಾ ಏರ್ ಪೊಲ್ಯೂಷನ್ಗೆ ಡೆಫಿನೇಷನ್ ಏನಂತ ಹೇಳ್ತೀರಿ? ಓಕೆ, ಸೊ ಏರ್ ಪೊಲ್ಯೂಷನ್ಗೆ ಡೆಫಿನೇಷನ್, ವಾಯು ಮಾಲಿನ್ಯ ಎಂದರೇನು? ಓಕೆ, ವಾಯು ಮಾಲಿನ್ಯ ಎಂದರೇನು? ಎಸ್, ಏನೇ ಡೆಫಿನೇಷನ್? ದ ಅನ್ಡಿಸೈರಬಲ್ ಚೇಂಜ್ ಇನ್ ದ ಫಿಸಿಕಲ್, ಕೆಮಿಕಲ್ ಅಂಡ್ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಆಫ್ ಏರ್ ಇಸ್ ಕಾಲ್ಡ್ ಅಸ್ ಏರ್ ಪೊಲ್ಯೂಷನ್. The undesirable change in the physical, chemical and biological properties of air is called as air pollution.
ಗಾಳಿಯಲ್ಲಿ ಕಂಡುಬರುವ ಭೌತಿಕವಾದ, ರಾಸಾಯನಿಕವಾದ, ಜೈವಿಕವಾದ ಅಹಿತಕರ ಬೆಳವಣಿಗೆಯನ್ನ ವಾಯು ಮಾಲಿನ್ಯ ಅಂತ ಕರಿತೀವಿ. ಓಕೆ, ಅಂಡ್ ದ ಸಬ್ಸ್ಟೆನ್ಸಸ್ ವಿಚ್ ಕಾಸಸ್ ಏರ್ ಪೊಲ್ಯೂಷನ್ ಆರ್ ಕಾಲ್ಡ್ ಅಸ್ ಏರ್ ಪೊಲ್ಯೂಟೆಂಟ್ಸ್. ಓಕೆ, ಸೊ ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥ ವಸ್ತುಗಳನ್ನ ವಾಯು ಮಾಲಿನ್ಯಕಾರಕಗಳು. ಸೊ ಈ ಏರ್ ಪೊಲ್ಯೂಷನ್ ಅಲ್ಲಿ ಎರಡು ತರ ಇದಾವೆ. ಓಕೆ, ಒಂದು ಇಂಡೋರ್ ಏರ್ ಪೊಲ್ಯೂಷನ್ ಇದೆ. ಓಕೆ, ಇನ್ನೊಂದು ಔಟ್ಡೋರ್ ಏರ್ ಪೊಲ್ಯೂಷನ್ ಇದೆ. ಓಕೆ, ಒಳಾಂಗಣ ವಾಯು ಮಾಲಿನ್ಯ, ಹೊರಾಂಗಣ ವಾಯು ಮಾಲಿನ್ಯ. ಸರ್, ಇಂಡೋರ್ ಏರ್ ಪೊಲ್ಯೂಷನ್ಗೆ ಉದಾಹರಣೆ ಕೊಡಿ ಸರ್ ಅಂತಂದ್ರೆ ಏನೇನು ಕೊಡ್ತೀರಾ? ಸೊ ಇಂಡೋರ್ ಏರ್ ಪೊಲ್ಯೂಷನ್ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ನಡಿಬೇಕು. ಓಕೆ, ದ ಪೊಲ್ಯೂಷನ್ ಬಿಟ್ವೀನ್ 4 ವಾಲ್ಸ್ ಇಸ್ ಕಾಲ್ಡ್ ಅಸ್ ಇಂಡೋರ್ ಏರ್ ಪೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಈಗ ಸೌದೆ ಬಳಸಿ ಅಡುಗೆ ಮಾಡ್ತೀವಿ, ಕುಕಿಂಗ್ ಆಕ್ಟಿವಿಟಿ ಕೊಡಬಹುದು. ಓಕೆ, ಅಥವಾ ಮನೆ ಒಳಗಡೆ ನಾವು ಸ್ಪ್ರೇಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಈ ಜಿರ್ಲೆ ಔಷಧಿ, ಸೊಳ್ಳೆ ಔಷಧಿ ಯೂಸ್ ಮಾಡ್ತೀವಿ, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ಓಕೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಈ ಫ್ರಿಡ್ಜು, ಎ ಸಿಗಳನ್ನು ಯೂಸ್ ಮಾಡೋದ್ರಿಂದ CFC ಬಿಡುಗಡೆ ಆಗುತ್ತೆ. ರೆಫ್ರಿಜಿರೇಟರ್ಸ್ ಯೂಸ್ ಮಾಡ್ತೀವಿ, ಏರ್ ಕಂಡೀಷನರ್ಸ್ ಯೂಸ್ ಮಾಡ್ತೀವಿ. ಸೊ ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ಸ್ ಫಾರ್ ಇಂಡೋರ್ ಏರ್ ಪೊಲ್ಯೂಷನ್. ಓಕೆ, ಔಟ್ಡೋರ್ ಏರ್ ಪೊಲ್ಯೂಷನ್ ಅಂತ ಬಂದಾಗ ವೆಹಿಕಲ್ಸ್ಗಳು, ಟ್ರಾನ್ಸ್ಪೋರ್ಟ್ ಸೆಕ್ಟ್ರು, ಓಕೆ, ಇಂಡಸ್ಟ್ರೀಸ್ಗಳಿಂದ ಆಗುತ್ತೆ. ಓಕೆ, ಥರ್ಮಲ್ ಪವರ್ ಪ್ಲಾಂಟ್ಸ್ಗಳನ್ನು ಮಾಡ್ತೀವಿ. ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಏನು ಮಾಡ್ತೀವಿ? ಓಕೆ, ಕೋಲ್ನ ಬರ್ನ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಕನ್ಸ್ಟ್ರಕ್ಷನ್ ಸೈಟ್ಸ್ ಕೊಡ್ಬೋದು, ಮೈನಿಂಗ್ ಏರಿಯಾಸ್ ಕೊಡ್ಬೋದು, ಫಾರೆಸ್ಟ್ ಫೈರ್ಸ್ ಕೊಡ್ಬೋದು. ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಔಟ್ಡೋರ್ ಏರ್ ಪೊಲ್ಯೂಷನ್. ಓಕೆ, ಸೊ ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಔಟ್ಡೋರ್ ಏರ್ ಪೊಲ್ಯೂಷನ್. ಈಗ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ನೀವು ಏರ್ ಪೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಈ ಸೀರಿಯಸ್ ಅಥವಾ ಡೇಂಜರಸ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಸೊ ಸೀರಿಯಸ್ ಅಥವಾ ಡೇಂಜರಸ್ ಏರ್ ಪೊಲ್ಯೂಟೆಂಟ್ಸು. ಸೊ ನೋಡಿ, ಈಗ ನಾನೊಂದಷ್ಟು ಉಲ್ಲೇಖ ಮಾಡ್ತೀನಿ. ಓಕೆ, ಮೋಸ್ಟ್ ಡೇಂಜರಸ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಬಂದಾಗ ಸೊ ಫಸ್ಟ್ ನಮಗೆ ನೆನಪಾಗೋದು ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್, ಗೊತ್ತಿರಬೇಕು, ಕನ್ನಡದಲ್ಲಿ ವಾಯುಗಾಮಿ ಕಣಗಳು ಅಂತ ಕರಿತೀವಿ. ಎರಡನೇದು ಎರೆಸಾಲ್ಸ್ ಅಂತಿದ್ದಾವೆ, ಇವು ಸಿಕ್ಕಾಪಟ್ಟೆ ಡೇಂಜರು, ಎರೆಸಾಲ್ಸು. ಮೂರನೇದು ಓಕೆ, ಬ್ಲ್ಯಾಕ್ ಕಾರ್ಬನ್ ಬಗ್ಗೆ ಮಾತಾಡಬಹುದು. ಓಕೆ, ಬ್ಲ್ಯಾಕ್ ಕಾರ್ಬನ್ ಬಗ್ಗೆ ಮಾತಾಡಬಹುದು. ಬ್ರೌನ್ ಕಾರ್ಬನ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಓಕೆ, ಸ್ಮಾಗ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಓಕೆ, ಸ್ಮಾಗ್ ಸರ್, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ನೀವು ಈ ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ಅಥವಾ ಗ್ರೌಂಡ್ ಲೆವೆಲ್ ಓಝೋನ್, ಇನ್ನೊಂದು ಬಹಳ ಇಂಪಾರ್ಟೆಂಟ್. ಓಕೆ, ಗ್ರೌಂಡ್ ಲೆವೆಲ್ ಓಝೋನ್. ಸೊ ಈ ತರ ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಬೇಕು. ಸೊ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್, ಎರಡನೇದು ಎರೆಸಾಲ್ಸ್ ಬಗ್ಗೆ ಉಲ್ಲೇಖ ಮಾಡಬಹುದು, ಮೂರನೇದು ಬ್ಲ್ಯಾಕ್ ಕಾರ್ಬನ್ ಬಗ್ಗೆ ಉಲ್ಲೇಖ ಮಾಡಬಹುದು, ಬ್ರೌನ್ ಕಾರ್ಬನ್ನು, ಸ್ಮಾಗು, ಗ್ರೌಂಡ್ ಲೆವೆಲ್ ಓಝೋನ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಪ್ರತಿ ಏರ್ ಪೊಲ್ಯೂಟೆಂಟ್ ಬಗ್ಗೆ ಬರೀ ಹೆಸರು ಬರೆದ್ರೆ ಸಾಕಾಗಲ್ಲ. ಓಕೆ, ಸೊ ಏರ್ ಪೊಲ್ಯೂಟೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ನೀವು ಅದ್ರ ಸೋರ್ಸಸ್ನ ಕೋಟ್ ಮಾಡಬೇಕು. ಓಕೆ, ಯಾವ ಮೂಲಗಳಿಂದ ಬಿಡುಗಡೆ ಆಗುತ್ತೆ ಸೋರ್ಸಸ್. ಓಕೆ, ಮತ್ತು ಇಂಪ್ಯಾಕ್ಟ್ಸ್ ಆನ್ ಹ್ಯೂಮನ್ ಹೆಲ್ತ್, ಅಂದ್ರೆ ಮಾನವನ ಆರೋಗ್ಯದ ಮೇಲುಂಟು ಮಾಡುವಂತ ಪ್ರತಿಕೂಲ ಪರಿಣಾಮ. ಸೊ ಯಾವುದೋ ಒಂದು ಕ್ವಶನ್ ಆಗಿತ್ತು, ಐ ಹೋಪ್ ಇಟ್ ವಾಸ್ ಇನ್ ಪ್ರಿಲಿಮ್ಸ್ ಅಲ್ಲಿ. ಮೀಸೋಥಿಲಿಯೋಮಾ ಅಂತ ಒಂದು ಕಾಯಿಲೆ ಇದೆ. ಮೀಸೋಥಿಲಿಯೋಮಾ ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಟಿಶ್ಯೂ ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ಸೊ ಮೀಸೋಥಿಲಿಯೋಮಾ ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಟಿಶ್ಯೂ ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ ವಿಚ್ ಆಫ್ ದ ಏರ್ ಪೊಲ್ಯೂಟೆಂಟ್? ಇಟ್ ಈಸ್ ಆಸ್ಬೆಸ್ಟೋಸ್. ಆಯ್ತಾ? ಸೊ ಪ್ರತಿ ಏರ್ ಪೊಲ್ಯೂಟೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಅದರ ಸೋರ್ಸ್ಗಳನ್ನು ಕೋಟ್ ಮಾಡಿ, ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಅನ್ನು ಕೋಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಬಟ್ ಈಗ ಮಾನವನ ಆರೋಗ್ಯದ ಮೇಲೆ ಪರಿಣಾಮದ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನೀವು ಯಾವುದೇ ಏರ್ ಪೊಲ್ಯೂಟೆಂಟ್ ತಗೊಂಡ್ರು ಕೂಡ ಅದು ರೆಸ್ಪಿರೇಟರಿ ಸಿಸ್ಟಮ್ ಅನ್ನು ಡ್ಯಾಮೇಜ್ ಮಾಡುತ್ತೆ. ಅಂದರೆ ಕಾಮನ್ ಸಿಂಪ್ಟಮ್ಸ್ ಯಾವುದು? ಓಕೆ, ಕೆಮ್ಮು, ಕಾಫ್ ಆಗಿರ್ಬೋದು, ಅಥವಾ ಬ್ರಾಂಕೈಟಿಸ್, ಓಕೆ, ಲಂಗ್ ಕ್ಯಾನ್ಸರ್, ನಿಮೋನಿಯಾ, ಎಂಫಿಸೀಮಾ, ಬ್ರೀತಿಂಗ್ ಕಂಜೆಷನ್, ಚೆಸ್ಟ್ ಪೈನ್, ಇವೆಲ್ಲ ಕಾಮನ್ ಸಿಂಪ್ಟಮ್. ಓಕೆ, ಸಿಂಪ್ಟಮ್ಸ್ ಏನು ಪರ್ಟಿಕ್ಯುಲರ್ ಆಗಿ ಬರೀಬೇಕು ಅಂತೇನಿಲ್ಲ, ಸಾಮಾನ್ಯವಾಗಿ ಬರೀಬಹುದು. ಓಕೆ, ಕಾಫು, ಬ್ರಾಂಕೈಟಿಸ್, ಲಂಗ್ ಕ್ಯಾನ್ಸರ್, ನಿಮೋನಿಯಾ, ಅಸ್ತಮಾ, ಎಂಫಿಸೀಮಾ, ಓಕೆ, ಚೆಸ್ಟ್ ಪೈನ್, ಬ್ರೀತಿಂಗ್ ಡಿಫಿಕಲ್ಟಿ, ಇವೆಲ್ಲ ಬರಿಬೋದು. ಓಕೆ, ಸೊ ಈಗ ಸದ್ಯಕ್ಕೆ ಓಕೆ, ಈಗ ನಾನು ನಿಮಗೆ ಜಸ್ಟ್ ಈ ಒಂದಷ್ಟು ಪೊಲ್ಯೂಟೆಂಟ್ಸ್ನ ಡಿಸ್ಕಸ್ ಮಾಡ್ಬಿಡ್ತೀನಿ, ಸೊ ದಟ್ ನಿಮಗೆ ಒಂದು ಏರ್ ಪೊಲ್ಯೂಷನ್ ಬಗ್ಗೆ ಒಂದು ಫೇರ್ ಐಡಿಯಾ ಬರುತ್ತೆ ಅಂತ. ಓಕೆ, ಸೊ ಒಂದಷ್ಟು ಪೊಲ್ಯೂಟೆಂಟ್ಸ್. ಫಸ್ಟ್ ಈ ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಿದೆ. ಓಕೆ, ವಾಯುಗಾಮಿ ಕಣಗಳು. ಕೇಳಿಸ್ಕೊಳ್ಳಿ, ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ
ಪರ್ಟಿಕ್ಯುಲೇಟ್ ಮ್ಯಾಟರ್ ಇಟ್ಸ್ ಎ ಮೈಕ್ರೋಸ್ಕೋಪಿಕ್ ಏರ್ ಪೊಲ್ಯೂಟೆಂಟ್. ಇದು ಬರೀ ಕಣ್ಣಿಗೆ ಕಾಣಲ್ಲ ಸರ್. ಮತ್ತೆ ಎಲ್ಲಿಂದ ಬಿಡುಗಡೆ ಆಗುತ್ತೆ? ಹೊಗೆಯಲ್ಲಿ, ಧೂಳಲ್ಲಿ, ಬೂದಿಯಲ್ಲಿ, ಮಸಿಯಲ್ಲಿ, ಕೊಳಕು ಅಂದರೆ ಡರ್ಟ್. ಓಕೆ, ಸೊ ಹೊಗೆಯಲ್ಲಿ, ಧೂಳಲ್ಲಿ, ಬೂದಿಯಲ್ಲಿ, ಮಸಿಯಲ್ಲಿ, ಕೊಳಕಲ್ಲಿ ಕಂಡು ಬರುವ ಮೈಕ್ರೋಸ್ಕೋಪಿಕ್ ಏರ್ ಪೊಲ್ಯೂಟೆಂಟ್ ಅನ್ನ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಓಕೆ, ಈ ಪರ್ಟಿಕ್ಯುಲೇಟ್ ನೋಡಿ, ನಿಮಗೆ ಸ್ಮೋಕ್ ಕಣ್ಣಿಗೆ ಕಾಣುತ್ತೆ, ಹೊಗೆ ಕಣ್ಣಿಗೆ ಕಾಣುತ್ತೆ, ಬಟ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಕಣ್ಣಿಗೆ ಕಾಣಲ್ಲ. ಹೊಗೆ ಅಷ್ಟೇ ಕಾಣುತ್ತೆ, ಹೊಗೆ ಒಳಗೆ ಏನಿದೆ ನಮಗೆ ಕಾಣಲ್ಲ, ಹೊಗೆ ಕಾಂಪೋಸಿಷನ್ ನಮಗೆ ಕಾಣಲ್ಲ. ಹೊಗೆ ಒಳಗೆ ಏನಿರುತ್ತೆ ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಇರುತ್ತೆ. ಅದರಲ್ಲಿ ಒಂದು ಕಣ ತಗೊಂಡು ಮೈಕ್ರೋಸ್ಕೋಪಲ್ಲಿ ಝೂಮ್ ಹಾಕಿದ್ರೆ ಅದರ ಡಯಾಮೀಟರ್ ಚೆಕ್ ಮಾಡಿದಾಗ, ಓಕೆ, ಡಯಾಮೀಟರ್ ಚೆಕ್ ಮಾಡಿದಾಗ 2.5 ಮೈಕ್ರೋಮೀಟರ್ಸ್ ಬಂದರೆ, 2.5 ಮೈಕ್ರೋಮೀಟರ್ಸ್ ಬಂದರೆ ಇಟ್ ಈಸ್ ಕಾಲ್ಡ್ ಅಸ್ PM 2.5. ಇಲ್ಲ ಸರ್, ಡಯಾಮೀಟರಲ್ಲಿ 10 ಮೈಕ್ರೋಮೀಟರ್ಸ್ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಅಸ್ PM 10. ಓಕೆ, ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಲ್ಲಿ ಎರಡು ಥರ ಇದಾವೆ, ಒಂದು PM 2.5, ಇನ್ನೊಂದು PM 10. ಓಕೆ, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪರ್ಟಿಕ್ಯುಲೇಟ್ ಮ್ಯಾಟರ್ 10, ಎರಡು ಥರ ಇದಾವೆ. ಓಕೆ, ಸೊ ಇದು ಇರೋ ಏರ್ ಪೊಲ್ಯೂಟೆಂಟ್ಸ್ ಅಲ್ಲಿ ದ ಮೋಸ್ಟ್ ಡೇಂಜರಸ್ ಏರ್ ಪೊಲ್ಯೂಟೆಂಟ್. ಯಾಕೆ ಸರ್ ಹಂಗೆ ಕರಿತೀರಾ? ಡೇಂಜರಸ್ ಏರ್ ಪೊಲ್ಯೂಟೆಂಟ್ ಅಂತ ಯಾಕೆ ಕರಿತೀರಾ? ಯಾಕೆ ಅಂದರೆ ಈಗ ಯಾವುದೇ ಏರ್ ಪೊಲ್ಯೂಟೆಂಟನ್ನು ಬ್ರೀತ್ ಮಾಡಿದಾಗ, ಯಾವುದೇ ಏರ್ ಪೊಲ್ಯೂಟೆಂಟನ್ನು ಉಸಿರಾಟ ಮಾಡಿದಾಗ ಫಸ್ಟ್ ಫಿಲ್ಟರ್ ಆಗೋದಲ್ಲಿ ಮೂಗಲ್ಲಿ. ಓಕೆ, ನಾಸ್ಟ್ರಿಲ್ಸ್ ಅಲ್ಲಿ ಸ್ಮಾಲ್ ಹೇರ್ಸ್ ಇರುತ್ತೆ, ಸೀಲಿಯಾ ಅಂತ ಕರಿತೀವಿ. ಓಕೆ, ಅಲ್ಲಿ ಫಿಲ್ಟರ್ ಆಗುತ್ತೆ. ಅಲ್ಲೂ ಫಿಲ್ಟರ್ ಆಗಲಿಲ್ಲ ಡೈರೆಕ್ಟಾಗಿ ಲಂಗ್ಸ್ಗೆ ಹೋಗುತ್ತೆ. ಓಕೆ, ಲಂಗ್ಸ್ ಒಳಗಡೆ ಈ ಥರದ್ದೊಂದು ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆ, ಸೊ ಈ ಥರದ್ದೊಂದು ಸ್ಟ್ರಕ್ಚರ್ಸ್ ಇರುತ್ತೆ, ಇದನ್ನು ಆಲ್ವಿಯೋಲಾಯ್ ಅಂತ ಕರಿತೀವಿ. ಓಕೆ, ಆಲ್ವಿಯೋಲಾಯ್ ಅಥವಾ ಇಟ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ಏರ್ ಸ್ಯಾಕ್ಸ್ ಅಂತ ಕರಿತೀವಿ, ಏರ್ ಸ್ಯಾಕ್ಸ್. ಓಕೆ, ಇದು ಮೂಗಲ್ಲಿ ಫಿಲ್ಟರ್ ಆಗಲ್ಲ. ಕಾರಣ ಏನು? ಡ್ಯೂ ಟು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಇರೋದ್ರಿಂದ ಡೈರೆಕ್ಟ್ ಮೂಗಿಂದ ಲಂಗ್ಸ್ಗೆ ಹೋಗ್ತವೆ. ಲಂಗ್ಸ್ ಒಳಗಡೆ ಆಲ್ವಿಯೋಲೈ ಇರುತ್ತೆ, ಆಲ್ವಿಯೋಲೈ ಒಳಗಡೆ ಸಣ್ಣ ರಂಧ್ರಗಳಿರ್ತವೆ. ನೇರವಾಗಿ ಆ ರಂಧ್ರಗಳಿಂದ ಹಾತ್ಕೊಂಡು ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗೋದ್ರಿಂದ ಇಟ್ ಈಸ್ ಸೆಟ್ ಟು ಬಿ ದ ಡೇಂಜರಸ್ ಏರ್ ಪೊಲ್ಯೂಟೆಂಟ್. ಅಂದರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ನ ಪ್ಯೂರಿಫೈ ಮಾಡಲಿಕ್ಕೆ ಲಂಗ್ಸ್ ಕೈಲೂ ಪೂರ್ತಿ ಸಾಧ್ಯ ಇಲ್ಲ ಅಂತ. ಸೊ ಫಾರ್ ದಿಸ್ ರೀಸನ್ ಇಟ್ ಈಸ್ ಸೆಟ್ ಟು ಬಿ ದ ಡೇಂಜರಸ್ ಏರ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಓಕೆ, ಎಸ್, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಪರ್ಟಿಕ್ಯುಲೇಟ್ ಮ್ಯಾಟರ್. ಓಕೆ, ಸೊ ಎರೆಸಾಲ್ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ. ಓಕೆ, ಈ ಧೂಳಲ್ಲಿ, ಜ್ವಾಲಾಮುಖಿಯಿಂದ ಬರುವಂಥ ಬೂದಿಯಲ್ಲಿ ಅಥವಾ ಸಸ್ಯಗಳು ಬಿಡುಗಡೆ ಮಾಡುವಂಥ ವಾಟರ್ ವೇಪರ್ಸ್ ಅಲ್ಲಿ ಕಂಡು ಬರುವ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಪಾರ್ಟಿಕಲ್ಸ್ ಅನ್ನು ಎರೆಸಾಲ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲೂ ಎರಡು ಥರ ಇದಾವೆ. ಓಕೆ, ನ್ಯಾಚುರಲ್ ಎರೆಸಾಲ್ಸು, ಮ್ಯಾನ್ ಮೇಡ್ ಎರೆಸಾಲ್ಸ್ ಅಂತ. ನ್ಯಾಚುರಲ್ ಎರೆಸಾಲ್ಸ್ ಎಲ್ಲಿಂದ ಬರುತ್ತೆ? ಡಸ್ಟ್ ಅಲ್ಲಿ, ಓಕೆ, ವಾಲ್ಕ್ಯಾನಿಕ್ ಆ್ಯಶ್ ಅಲ್ಲಿ, ವಾಟರ್ ವೇಪರ್ಸ್ ಎಮಿಟೆಡ್ ಫ್ರಮ್ ಪ್ಲಾಂಟ್ಸ್ ಅಲ್ಲಿ. ಓಕೆ, ಇದು ನ್ಯಾಚುರಲ್ ಎರೆಸಾಲ್ಸ್ ಬರುತ್ತೆ. ಮ್ಯಾನ್ ಮೇಡ್ ಎರೆಸಾಲ್ಸ್ ಬಂದು ವೆಹಿಕಲ್ಸ್ ಅಲ್ಲಿ ಬಿಡುಗಡೆ ಆಗುವಂಥ ಹೊಗೆ, ಮೈನಿಂಗ್ ಏರಿಯಾಸು, ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಬರುವಂಥ ಹೊಗೆಯಲ್ಲಿ ಮ್ಯಾನ್ ಮೇಡ್ ಎರೆಸಾಲ್ಸ್ ಕಂಡು ಬರುತ್ತೆ. ಓಕೆ, ಸೊ ಬ್ಲ್ಯಾಕ್ ಕಾರ್ಬನ್ ತಗೋಣ. ಸೊ ಬ್ಲ್ಯಾಕ್ ಕಾರ್ಬನ್ ಎಲ್ಲಿ ಬಿಡುಗಡೆ ಆಗತ್ತೆ ನೋಡಿ, ಫಾಸಿಲ್ ಫ್ಯೂಯಲ್ಸ್ ಅಂತ ಕೇಳಿದ್ದೀರಾ. ಓಕೆ, ಫಾಸಿಲ್ ಫ್ಯೂಯಲ್ಸ್ ಅಂತ ಪಳೆಯುಳಿಕೆ ಇಂಧನಗಳು, ಪೆಟ್ರೋಲು, ಡೀಸಲ್ಲು, ಸೀಮೆಣ್ಣೆ, ಕಲ್ಲಿದ್ದಲು, ಇವುಗಳನ್ನು ಫಾಸಿಲ್ ಫ್ಯೂಯಲ್ಸ್ನ ಆಕ್ಸಿಜನ್ನ ಆಬ್ಸೆನ್ಸಲ್ಲಿ ಸುಟ್ಟಾಗ ಬರುವಂಥ ಹೊಗೆಯಲ್ಲಿ ಕಂಡು ಬರುವಂಥ ಕಾಂಪೌಂಡು ಬ್ಲ್ಯಾಕ್ ಕಾರ್ಬನ್. ಓಕೆ, ಇನ್ಕಂಪ್ಲೀಟ್ ಕಂಬಸ್ಟನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ವಿಲ್ ಲೀಡ್ ಟು ದ ರಿಲೀಸ್ ಆಫ್ ಬ್ಲ್ಯಾಕ್ ಕಾರ್ಬನ್. ಅರ್ಥ ಆಗ್ತಿದೆಯಾ? ಸೊ ಬ್ಲ್ಯಾಕ್ ಕಾರ್ಬನ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, ಸೊ ಪಳೆಯುಳಿಕೆ ಇಂಧನಗಳನ್ನ ಆಮ್ಲಜನಕದ ಅಭಾವದಲ್ಲಿ ದಹನಿಸಿದಾಗ ಬರುವಂತ ಹೊಗೆಯಲ್ಲಿ ಕಂಡು ಬರುವಂತ ಕಾಂಪೌಂಡು ಬ್ಲ್ಯಾಕ್ ಕಾರ್ಬನ್. ಬ್ರೌನ್ ಕಾರ್ಬನ್. ಓಕೆ, ಬ್ರೌನ್ ಕಾರ್ಬನ್ ಬಗ್ಗೆ ಮಾತಾಡೋಣ. ಓಕೆ, ಬ್ರೌನ್ ಕಾರ್ಬನ್ ಎಲ್ಲಿ ಬರುತ್ತೆ? ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದ್ರೆ ಸಾವಯವ ವಸ್ತುಗಳು ಅಂತ ಕರಿತೀವಿ. ಓಕೆ, ಈಗ ಒಂದು ಪ್ಲಾಂಟ್ ತಗೊಳ್ಳಿ, ಪ್ಲಾಂಟ್ ಆದ್ರೂ ತಗೊಳ್ಳಿ, ಕಟ್ಟಿಗೆ ಆದ್ರೂ ತಗೊಳ್ಳಿ, ಪ್ಲಾಂಟ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್. ಪ್ಲಾಂಟ್ ಅನ್ನು ಸುಟ್ಟಾಗ ಅಥವಾ ಒಂದು ಕಟ್ಟಿಗೆ ಸುಟ್ಟಾಗ ಫಸ್ಟ್ ಹೊಗೆ ಏನು ಬರುತ್ತೆ ಅದು ಬ್ಲ್ಯಾಕ್ ಇರಲ್ಲ, ಬ್ರೌನ್ ಇರುತ್ತೆ. ಒಂದು ಕಟ್ಟಿಗೆ ತಗೊಂಡು ಸುಟ್ಟಾಗ ಫಸ್ಟ್ ಏನು ಹೊಗೆ ಬರುತ್ತಲ್ಲ ಅದು ಬ್ರೌನ್ ಇರುತ್ತೆ, ಕಂದು ಬಣ್ಣ ಇರುತ್ತೆ. ಆಮೇಲೆ ಉರಿತಾ 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 ಬ್ಲ್ಯಾಕ್ ಆಗುತ್ತೆ. ಸೊ ವೆನ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಕಂಬಸ್ಟೆಡ್ ದೇರ್ ಇಸ್ ಅ ರಿಲೀಸ್ ಆಫ್ ಬ್ರೌನ್ ಕಾರ್ಬನ್. ಓಕೆ, ಸೊ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಲಾಸ್ಟ್ ಇನ್ನೊಂದಿದೆ, ಸ್ಮಾಗ್ ಅಂತಿದೆ. ಸ್ಮಾಗ್ ಹೆಂಗ್ ಬರುತ್ತೆ ನಿಮಗೆ ಗೊತ್ತಿದೆ. ಸ್ಮೋಕು, ಓಕೆ,
ಸ್ಮೋಕು ಪ್ಲಸ್ ಫಾಗ್ ಜೊತೆ ಮಿಕ್ಸ್ ಆದಾಗ ಸ್ಮಾಗ್ ಬರುತ್ತೆ. ಸ್ಮೋಕು ಪ್ಲಸ್ ಫಾಗ್ ಜೊತೆ ಮಿಕ್ಸ್ ಆದಾಗ ಸ್ಮಾಗ್ ಬರುತ್ತೆ. ಓಕೆ, ಗ್ರೌಂಡ್ ಲೆವೆಲ್ ಓಝೋನಿಂಗ್ ಫಾರ್ಮೇಷನ್ ಆಗುತ್ತೆ. ಓಕೆ ನೋಡಿ, ಗ್ರೌಂಡ್ ಲೆವೆಲ್ ಓಝೋನಿಂಗ್ ಫಾರ್ಮೇಷನ್ ಆಗುತ್ತೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಒಂದು ಕೆಮಿಕಲ್ಸ್ ಇದಾವೆ. ಓಕೆ, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡು ನೈಟ್ರಸ್ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದಾಗ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಮಾಡಬೇಕಾದ್ರೆ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡು ನೈಟ್ರಸ್ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಬೈ ಪ್ರಾಡಕ್ಟ್ ಆಗಿ ಓಝೋನ್ ಬಂದ್ಬಿಡುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ಅಸ್ ಗ್ರೌಂಡ್ ಲೆವೆಲ್ ಓಝೋನ್. ಓಕೆ, ಸೊ ನಾನು ಮತ್ತು ನೀವು ಓಝೋನ್ ಬ್ರೀತ್ ಮಾಡ್ಬೋದಾ? ಮಾಡಕ್ ಬರಲ್ಲ. ಯಾಕೆಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ಸ್ ಆರ್ ಕನ್ಫೈನ್ಡ್ ಟು ಬ್ರೀತ್ ಓನ್ಲಿ O2. ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಸ್ O2 ಅಷ್ಟೇ ಬ್ರೀತ್ ಮಾಡ್ಲಿಕ್ಕಾಗುತ್ತೆ, O3 ಬ್ರೀತ್ ಮಾಡ್ಲಿಕ್ಕಾಗಲ್ಲ. ಓಕೆ, ಸೊ ಹಂಗೇನಾದ್ರು ಗ್ರೌಂಡ್ ಲೆವೆಲ್ ಓಝೋನ್ ನೀವು ಬ್ರೀತ್ ಮಾಡ್ಬಿಟ್ರೆ ಓಕೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಬ್ಯಾಡ್ ಓಝೋನ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಬ್ಯಾಡ್ ಓಝೋನ್. ನೋಡಿ, ಸೊ ಕ್ಲೀನಾಗಿ ಡಿಸ್ಕಸ್ ಮಾಡಿದೀವಿ. ಸೊ ಫಸ್ಟು ಡೆಫಿನೇಷನ್ ಡಿಸ್ಕಸ್ ಮಾಡಿದೀವಿ. ಓಕೆ, ಅದಾದಮೇಲೆ ಪೊಲ್ಯೂಟೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಪೊಲ್ಯೂಟೆಂಟ್ಸ್ಗಳ ಸೋರ್ಸಸ್ ಬಗ್ಗೆ ಮಾತಾಡಿದ್ದೀವಿ, ಇಂಪ್ಯಾಕ್ಟ್ಸ್ ಮಾತಾಡಿದ್ದೀವಿ, ಲಾಸ್ಟಿಗೆ ತಡೆಗಟ್ಟುವ ಕ್ರಮಗಳು. ಓಕೆ, ಲಾಸ್ಟಿಗೆ ತಡೆಗಟ್ಟುವ ಕ್ರಮಗಳು, ಪ್ರಿವೆಂಟಿವ್ ಮೆಷರ್ಸ್ ಅಂತ. ಓಕೆ, ಸೊ ಲೆಟ್ ಅಸ್ ಟೇಕ್ ಸಮ್ ಪ್ರಿವೆಂಟಿವ್ ಮೆಷರ್ಸ್. ಓಕೆ ನೋಡಿ, ಭಾರತದಲ್ಲಿ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಆಕ್ಟ್ ಪಾಸ್ ಮಾಡ್ತು. ಏರ್ ಆಕ್ಟ್ ಅಂತ ಕರಿತೀವಿ. ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆಕ್ಟ್ 1981. ಆಯ್ತಾ? ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಕಾಯ್ದೆ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981. ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆಕ್ಟ್ 1981. ಓಕೆ, ಈ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡುವಂತ ಸ್ಟ್ಯಾಚ್ಯುಟರಿ ಬಾಡಿ ಬಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಭಾರತದಲ್ಲಿ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ 2 ಸೂಚ್ಯಂಕಗಳನ್ನು ಬಿಡುಗಡೆ ಮಾಡುತ್ತೆ, 2 ಇಂಡಿಸೀಸ್. ಓಕೆ, ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ, ಇನ್ನೊಂದು ನ್ಯಾಷನಲ್ ಏಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ. ಏರ್ ಕ್ವಾಲಿಟಿ ಇಂಡೆಕ್ಸ್ ಮತ್ತೆ ನ್ಯಾಷನಲ್ ಏಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಇವೆರಡೂ ಇಂಡೆಕ್ಸ್ ಏನು ಮಾಡ್ತವೆ ಅಂತಂದ್ರೆ, ಓಕೆ, ಭಾರತದ ಪ್ರತಿಯೊಂದು ನಗರಗಳಲ್ಲಿ, ಓಕೆ, ಭಾರತದ ಪ್ರತಿಯೊಂದು ನಗರಗಳಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ಅನ್ನ ಮೆಷರ್ ಮಾಡಿ ಸಿಟೀಸ್ಗಳಿಗೆ ರ್ಯಾಂಕಿಂಗ್ ಕೊಡ್ತಾವೆ. ಓಕೆ, ಸೊ ಏರ್ ಕ್ವಾಲಿಟಿ ಇಂಡೆಕ್ಸು, ನ್ಯಾಷನಲ್ ಏಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನು ಮಾಡ್ತವೆ ಅಂತಂದ್ರೆ, ಭಾರತದ ಪ್ರತಿಯೊಂದು ನಗರಗಳಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ಅನ್ನು ಮೆಷರ್ ಮಾಡಿ ಪ್ರತಿಯೊಂದು ಸಿಟೀಸ್ಗೆ ರ್ಯಾಂಕಿಂಗ್ ಕೊಡ್ತವೆ. ಓಕೆ, ಸೊ ಪೊಲ್ಯೂಷನ್ ಲೆವೆಲ್ಸ್ ಅನ್ನು ಮೆಷರ್ ಮಾಡಬೇಕಾದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸು 8 ಪೊಲ್ಯೂಟೆಂಟ್ಸ್ ಅನ್ನು ಕನ್ಸಿಡರ್ ಮಾಡುತ್ತೆ. ನ್ಯಾಷನಲ್ ಏಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು 12 ಪೊಲ್ಯೂಟೆಂಟ್ಸ್ ಅನ್ನು ಕನ್ಸಿಡರ್ ಮಾಡುತ್ತೆ. ಆಯ್ತಾ? ಬಟ್ ಈ ಸರ್ಕಾರ ಏನೇ ಏರ್ ಕ್ವಾಲಿಟಿ ಇಂಡೆಕ್ಸ್ ತಂದ್ರು, ನ್ಯಾಷನಲ್ ಏಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ತಂದ್ರು ಕೂಡ ದೆಹಲಿ ಭಾಗದಲ್ಲಿ, ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಭಾಗದಲ್ಲಿ, ಓಕೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಭಾಗದಲ್ಲಿ ಏರ್ ಪೊಲ್ಯೂಷನ್ ಕಮ್ಮಿ ಆಗಲಿ. ಓಕೆ, ಅಂದ್ರೆ ಅರ್ಥ ಏನು ಹೇಳಿ? CPCB failed to control pollution in national capital region. ಓಕೆ, ಬಹಳ ಜನಕ್ಕೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದ್ರೆ ಗೊತ್ತಿಲ್ಲ. ನೋಡಿ, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ, ಈ 4 ರಾಜ್ಯಗಳು, ಅಂದ್ರೆ 3 ರಾಜ್ಯ, 1 UT. ಓಕೆ, ಈ 4 ರಾಜ್ಯಗಳ 24 ಜಿಲ್ಲೆಗಳನ್ನು ಸೇರಿ ನಾವೇನು ಕರಿತೀವಿ? ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ NCR ಭಾಗದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ದೆಹಲಿ, ಹರಿಯಾಣ, UP, ರಾಜಸ್ಥಾನದ 24 ಜಿಲ್ಲೆಗಳಲ್ಲಿ ಓಕೆ ಸ್ಟಬಲ್ ಬರ್ನಿಂಗ್ ಪ್ರಾಕ್ಟೀಸ್ ಅತ್ಯಂತ ವ್ಯಾಪಕವಾಗಿ ಹರಡ್ಕೊಂಡಿದೆ. ಸ್ಟಬಲ್ ಬರ್ನಿಂಗ್ ಪ್ರಾಕ್ಟೀಸ್ ಅಂದ್ರೆ ಈ ಭತ್ತ ಅಥವಾ ಗೋಧಿ ಬೆಳೀತಾರೆ, ಓಕೆ, ಅದನ್ನ ಕಟಾವ್ ಮಾಡಿದ್ಮೇಲೆ ಏನು ಹೂಳು ಉಳ್ಕೊಂಡಿರುತ್ತಲ್ಲ, ಆ ಹೂಳನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇ ಸುಟ್ಟಾಕ್ತಾರೆ. ದಿಸ್ ಇಸ್ ಕಾಲ್ಡ್ ಸ್ಟಬಲ್ ಬರ್ನಿಂಗ್ ಪ್ರಾಕ್ಟೀಸ್. ಸುಪ್ರೀಂ ಕೋರ್ಟಿಗೆ ಬೇಜಾರಾಗೋಯ್ತು. ಅವಾಗ ನೋಡಿ, ಒಂದು ಸಂಸ್ಥೆ ಇದೆ
ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿ ಅಂತ, ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ ಅಂತ ಮತ್ತೊಂದು ಸಂಸ್ಥೆ ಇದೆ, ಅವ್ರನ್ನ ಕರೆಸಿದ್ರು. ಓಕೆ, ಸೊ NCR ರೀಜನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ನೀವೇನೋ ಸ್ವಲ್ಪ ಮಾಡಿ ಅಂತ. ಅವಾಗ ಬೇಸ್ಡ್ ಅಪಾನ್ ದ ರೆಕಮೆಂಡೇಶನ್ಸ್ ಆಫ್ ಸುಪ್ರೀಂ ಕೋರ್ಟ್, ಓಕೆ, NCR ರೀಜನಲ್ಲಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ EPCA ತಂದಿರುವಂಥ ಗೈಡ್ಲೈನ್ಸ್ ಅನ್ನ ಗ್ರ್ಯಾಪ್ ಅಂತ ಕರಿತೀವಿ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ. ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ. ಆದರೂ NCR ಅಲ್ಲಿ ಏರ್ ಪೊಲ್ಯೂಷನ್ ಕಂಟ್ರೋಲ್ ಆಗಲಿಲ್ಲ. ಅದಕ್ಕೆ ಬೇಜಾರಾಗಿ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು NCR ರೀಜನ್ನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದು ಪ್ರತ್ಯೇಕ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಅದನ್ನ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಿವೆಂಟಿವ್ ಮೆಜರ್ಸ್. ನೋಡಿ, ಈ ಥರ ಮಾತಾಡಬೇಕು. ಓಕೆ, ಎಂಡ್ ಟು ಎಂಡ್. ಓಕೆ, ಪೊಲ್ಯೂಷನ್ ಡೆಫಿನೇಷನ್ನು, ಓಕೆ, ಪೊಲ್ಯೂಟೆಂಟ್ಸ್ ಯಾವ್ದ್ಯಾವುದು, ಅದೆಲ್ಲಿಂದ ಬಿಡುಗಡೆ ಆಗ್ತಿದೆ, ಸೋರ್ಸು, ಅದೇನೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಹ್ಯೂಮನ್ ಹೆಲ್ತ್ ಮೇಲೆ, ಅದಾದ ನಂತರದಲ್ಲಿ ಅದನ್ನು ತಡೆಗಟ್ಟುವಂಥ ಕ್ರಮಗಳ ಕುರಿತಂತೆ ಮಾತಾಡೋದು. ಓಕೆ, ಸೊ ಇಷ್ಟ ಆದಾಗ ಒಂದು ಕ್ಲಿಯರ್ ಕಾಂಪ್ರಿಹೆನ್ಸಿವ್ ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ. ಓಕೆ, ಸೊ ಹೋಪ್ ಸೊ ಈ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ, ಸೊ ಈ 70 days ಆನ್ಸರ್ ರೈಟಿಂಗ್ ಚಾಲೆಂಜ್, ಇಟ್ಸ್ ಅ ವೆರಿ ಫ್ರೀ ಇನಿಷಿಯೇಟಿವ್ ಫ್ರಮ್ InstaKS ಟೀಮ್. ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಮತ್ತೆ ಮುಂದಿನ ಸೆಷನಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದಟ್, ಸ್ಟೇ ಟ್ಯೂನ್ ವಿತ್ InstaKS. ಥ್ಯಾಂಕ್ ಯು.